ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವೆಲ್ಲರೂ ಜಗತ್ತಿಗೆ ಏನಾದ್ರೂ ಒಂದು ಒಳ್ಳೇದ್ ಮಾಡ್ಬೇಕು, ನಮ್ಮಿಂದ ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಇರಬೇಕು ಅಂತ ಯೋಚನೆ ಮಾಡ್ತೀವಿ. ಹೌದು, ಅದು ಸಹಜ. ಆದ್ರೆ ನಮ್ಮ ದಿನನಿತ್ಯದ ಜೀವನ ನೋಡಿದ್ರೆ ಬೆಳಿಗ್ಗೆ ಎದ್ದಾಗಿಂದ ಶುರುವಾಗುತ್ತೆ. ಟ್ರಾಫಿಕ್ ಕಿರಿಕಿರಿ, ಆಫೀಸಲ್ಲಿರೋ ಒತ್ತಡ, ಯಾರೋ ಹೇಳಿದ ಒಂದು ಮಾತು. ಸಣ್ಣ ಸಣ್ಣ ವಿಷಯಗಳು. ಹೌದು, ಈ ಸಣ್ಣ ಸಣ್ಣ ಕಿರಿಕಿರಿಗಳೇ ನಮ್ಮೆಲ್ಲ ಶಕ್ತಿಯನ್ನ ಹೀರ್ಬಿಡುತ್ತೆ. ಇನ್ನು ಜಗತ್ತಿಗೆ ಒಳ್ಳೇದ್ ಮಾಡೋದು ಎಲ್ಲೋ ದೂರ ಉಳಿದು ನಮ್ಮ ಮನಸ್ಸನ್ನೇ ಸಮಾಧಾನವಾಗಿಟ್ಕೊಳ್ಳೋದು ಒಂದು ದೊಡ್ಡ ಸವಾಲಾಗತ್ತೆ. ನಿಜ. ಸೊ ಇವತ್ತು ನಮ್ಮ ಮುಂದಿರೋ ಮೂಲ ಗ್ರಂಥಗಳು ಒಂದು. ಹ್ಮ್ ಆ ವಿಚಿತ್ರವಾದ ಆದ್ರೆ ಬಹಳ ಶಕ್ತಿಶಾಲಿಯಾದೊಂದು ಐಡಿಯಾವನ್ನ ಮುಂದಿಡ್ತಿವೆ. ಹ್ಮ್ ಒಂದು ವೇಳೆ ಈ ಸಣ್ಣ ಸಣ್ಣ ಕಿರಿಕಿರಿಗಳನ್ನ ನಿಭಾಯಿಸೋದೇ ನಾವು ಜಗತ್ತಿಗೆ ಮಾಡಬಹುದಾದ ಅತಿ ದೊಡ್ಡ ಸೇವೆಯಾಗಿದ್ರೆ. ಓಹೋ, ಇಂಟ್ರೆಸ್ಟಿಂಗ್. ಹೌದು, ನಮ್ಮ ಆಂತರಿಕ ಸ್ಥಿತಿಯನ್ನ ನಿರ್ವಹಿಸೋದೇ ವಿಶ್ವ ಕಲ್ಯಾಣಕ್ಕೆ ದಾರಿಯಾಗಿದ್ರೆ, ಇದನ್ನೇ ಇಂದು ನಾವು ಆಳವಾಗಿ ನೋಡಲಿದ್ದೇವೆ. ನೀವು ಹೇಳಿದ್ದು ಬಹಳ ಸರಿ. ಈ ಚಿಂತನೆಯ ಕೇಂದ್ರದಲ್ಲಿ ತೀವ್ರ ಪುರುಷಾರ್ಥಿ ಅಂತ ಒಂದು ಪದ ಇದೆ. ಹೌದು. ಸಾಮಾನ್ಯವಾಗಿ ಪುರುಷಾರ್ಥ ಅಂದ್ರೆ ನಾವೇನ್ ಅಂದ್ಕೊಳ್ತೀವಿ, ಹೊರಗೆ ಮಾಡೋ ದೊಡ್ಡ ದೊಡ್ಡ ಕೆಲಸಗಳು, ಸಾಧನೆಗಳು. ಎಕ್ಸಾಕ್ಟ್ಲಿ. ಆದ್ರೆ ನಮ್ಮ ಮೂಲಗಳು ಹೇಳೋದು ತದ್ವಿರುದ್ಧ. ಇಲ್ಲಿ ತೀವ್ರ ಪುರುಷಾರ್ಥ ಅಂದ್ರೆ ಅದು ನಮ್ಮ ಆಂತರಿಕ ಸ್ಥಿತಿಯ ಬಗ್ಗೆ. ಒಳಗಿನ ಸ್ಥಿತಿ. ಹೌದು, ನಮ್ಮ ಮನೋಭಾವ ಅಂದ್ರೆ ಕಲ್ಯಾಣದ ವೃತ್ತಿ ಮತ್ತು ಶುಭಚಿಂತಕ ಭಾವ ಅಂತಾರಲ್ಲ. ಅಂದ್ರೆ ಎಲ್ಲರ ಬಗ್ಗೆ ಒಳ್ಳೆಯದನ್ನೇ ಬಯಸೋದು. ಕರೆಕ್ಟ್. ಆ ಮನಸ್ಥಿತಿಯನ್ನ ಎಂಥದ್ದೇ ಪರಿಸ್ಥಿತಿ ಬರಲಿ ಸ್ಥಿರವಾನಿಟ್ಕೊಳ್ಳುವುದೇ ನಿಜವಾದ ಸಾಧನೆ ಅಂತ ಇಲ್ಲಿ ಹೇಳಲಾಗುತ್ತೆ. ಓಕೆ, ಹಾಗಾದ್ರೆ ಇದು ಹೊರಗಿನ ಕ್ರಿಯೆಗಿಂತ ಹೆಚ್ಚಾಗಿ ಒಳಗಿನ ಸ್ಥಿತಿ. ಇದು ಕೇಳೋಕೆ ಸರಳ ಅನಿಸ್ಬೋದು, ಆದರೆ ದಿನನಿತ್ಯದ ಜೀವನದಲ್ಲಿ ಇದನ್ನ ಪಾಲಿಸೋದು ಹೇಗೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅದ್ಭುತವಾದ ದೃಷ್ಟಾಂತ ಕಥೆ ಇದೆ ಅಲ್ವಾ? ಹೌದು, ಒಬ್ಬ ಸಂತ ಮತ್ತು ಆತನ ಶಿಷ್ಯನ ಕಥೆ. ಶಿಷ್ಯಂದು ನಮ್ಮೆಲ್ಲರದೇ ತರದ ಸಮಸ್ಯೆ. ಓಕೆ. ಅವನು ಗುರುಗಳ ಹತ್ರ ಹೋಗಿ, ನಾನು ಶಾಂತವಾಗಿರ್ಬೇಕು ಅಂತ ಪ್ರಯತ್ನ ಪಡ್ತೀನಿ, ಆದ್ರೆ ಜನ ಸುಮ್ನೆ ನನ್ನನ್ನ ಕೆದಕ್ತಾರೆ, ನನ್ನ ಸಮಾಧಾನ ಕೆಡಿಸ್ತಾರೆ, ನಾನೇನ್ ಮಾಡ್ಲಿ ಅಂತ ಕೇಳ್ತಾನೆ. ಆಹಾ. ಆಗ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ, ಒಂದು ಮಣ್ಣಿನ ದೀಪದಲ್ಲಿ ಪೂರ್ತಿಯಾಗಿ ಎಣ್ಣೆ ತುಂಬಿ ಅವನ್ ಕೈಗೆ ಕೊಡ್ತಾರೆ. ಹೌದು. ನೋಡು, ಇದರಲ್ಲಿ ಒಂದು ಹನಿ ಎಣ್ಣೆ ಕೂಡ ಕೆಳಗೆ ಚೆಲ್ಬಾರ್ದು. ಇದನ್ನ ಹಿಡ್ಕೊಂಡು ಇಡೀ ಊರ್ನ ಒಂದು ಸುತ್ತು ಹಾಕಿ ಬಾ ಅಂತ ಹೇಳ್ತಾರೆ. ಶಿಷ್ಯನ್ಗೆ ಇದು ಸ್ವಲ್ಪ ವಿಚಿತ್ರ ಅನ್ಸಿದ್ರು ಗುರುಗಳ ಆಜ್ಞೆ ಅಲ್ವಾ, ಪಾಲಿಸ್ತಾನೆ. ಅವನ ಪೂರ್ತಿ ಗಮನ ಆ ದೀಪದ ಮೇಲೆ, ಎಣ್ಣೆ ತುಲುಕಬಾರ್ದು ಅನ್ನೋದ್ರ ಮೇಲೆ. ಅವನು ನಿಧಾನವಾಗಿ ಜಾಗರೂಕತೆಯಿಂದ ಇಡೀ ಊರು ಸುತ್ತಿ ವಾಪಸ್ ಬರ್ತಾನೆ. ಅವನಿಗೊಂಥರ ಖುಷಿ, ಒಂದ್ ಹನಿ ಎಣ್ಣೆಯೂ ಚೆಲ್ಲಿಲ್ಲ. ವಾಪಸ್ ಬಂದಾಗ ಗುರುಗಳು, ಸರಿ, ಊರಿನಲ್ಲಿ ಯಾರನ್ನೆಲ್ಲ ನೋಡ್ದೆ, ಬೀದಿಯಲ್ಲಿ ಏನೇನು ನಡೀತಿತ್ತು ಅಂತ ಕೇಳ್ತಾರೆ. ಅದಕ್ಕೆ ಶಿಷ್ಯ, ಕ್ಷಮಿಸಿ ಗುರುಗಳೇ, ನನ್ನ ಗಮನವೆಲ್ಲ ಈ ದೀಪದ ಮೇಲೆಯೇ ಇದ್ದಿದ್ದರಿಂದ ನಾನು ಬೇರೆ ಯಾರನ್ನೂ ಏನನ್ನೂ ಗಮನಿಸಿಲ್ಲ. ನನ್ನ ಪ್ರಕಾರ ಇಲ್ಲಿರೋ ಪಾಠ ಫೋಕಸ್ ಅಥವಾ ಏಕಾಗ್ರತೆ ಬಗ್ಗೆ ಅಂತ ಅನ್ಸುತ್ತೆ. ಆದ್ರೆ ಅದು ಅಷ್ಟೇನಾ ಅಥವಾ ಅದಕ್ಕಿಂತ ಆಳವಾದ ಅರ್ಥ ಇದೆಯಾ? ನೀವು ಹಿಡಿದ ಪಾಯಿಂಟ್ ಸರಿ, ಆದ್ರೆ ಅದರ ಆಳವೇ ಬೇರೆ. ಆಗ ಗುರುಗಳು ನಗ್ತಾ ಹೇಳ್ತಾರೆ, ನಿನ್ನೊಳಗಿನ ಶುಭಚಿಂತಕ ಭಾವ ಇದೆಯಲ್ಲ, ಅದೇ ಈ ದೀಪ. ಅದನ್ನು ಕಾಪಾಡಿಕೊಳ್ಳುವುದೇ ನಿನ್ನ ಮೊದಲ ಆದ್ಯತೆ. ನಿನ್ನ ಗಮನವೆಲ್ಲ ಆ ಆಂತರಿಕ ದೀಪವನ್ನು ರಕ್ಷಿಸುವುದರ ಮೇಲೆ ಇದ್ದರೆ, ಹೊರಗಿನ ಜನರ ಮಾತುಗಳು, ಟೀಕೆಗಳು, ಗದ್ದಲಗಳು ನಿನ್ನ ತಲುಪುವುದೇ ಇಲ್ಲ. ಎಕ್ಸಾಕ್ಟ್ಲಿ. ಅವು ಊರಲ್ಲಿ ನಡೀತಿದ್ದ ಬೇರೆ ಘಟನೆಗಳ ಹಾಗೆ ನಿನ್ನ ಗಮನಕ್ಕೆ ಬಾರದೆ ಹಾಗೆ ಹೊರಕೋಗ್ತವೆ. ಇದು ಏಕಾಗ್ರತೆಗಿಂತ ಹೆಚ್ಚಾಗಿ ಒಂದು ರೀತಿಯಲ್ಲಿ ಆದ್ಯತೆಯ ಪಾಠ. ವಾವ್! ಅಂದ್ರೆ ನಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಕಾಪಾಡಿಕೊಳ್ಳೋದು ನಮ್ಮ ಮೊದಲ ಕೆಲಸ ಆಗ್ಬೇಕು. ಸರಿ, ಇದನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ಉದಾಹರಣೆಗೆ, ಒಂದು ಮೀಟಿಂಗ್ನಲ್ಲಿ ಅಥವಾ ಆನ್ಲೈನ್ನಲ್ಲಿ ಯಾರೋ ನಮ್ಮ ಬಗ್ಗೆ ಕಠಿಣವಾಗಿ ಮಾತಾಡ್ತಾರೆ ಅಂದ್ಕೊಳ್ಳಿ, ಆಗ ಈ ತತ್ವ ಹೇಗೆ ಕೆಲಸ ಮಾಡುತ್ತೆ? ಇದು ಅತ್ಯುತ್ತಮ ಪ್ರಶ್ನೆ. ಇದು ನಾವೆಲ್ಲರೂ ಎದುರಿಸುವ ಸಂದರ್ಭ. ಹೌದು. ಒಂದು ಪ್ರಶ್ನೆ ಕೇಳ್ಕೊಳ್ಬೇಕು. ಏನು ಅಂತ? ಅವರ ಮಾತುಗಳು ನನ್ನ ಆಂತರಿಕ ಸ್ಥಿತಿಯನ್ನು ನಿರ್ಧರಿಸುತ್ತವೆಯೇ ಅಥವಾ ನನ್ನ ಸ್ಥಿತಿಯನ್ನು ನಾನೇ ನಿರ್ಧರಿಸುತ್ತೇನೆ ಅಂತ. ಆದ್ರೆ ಇದು ಸ್ವಲ್ಪ ಕಷ್ಟ ಅಲ್ವಾ? ಯಾರಾದ್ರೂ ನಮ್ಮನ್ನ ಟೀಕಿಸಿದಾಗ ಅದರಲ್ಲಿ ಏನಾದ್ರೂ ಸತ್ಯಾಂಶ ಇದೆಯೋ ಇಲ್ವೋ ಅಂತ ನೋಡ್ಬೇಕಾಗುತ್ತೆ. ಖಂಡಿತ. ಪೂರ್ತಿಯಾಗಿ ನಿರ್ಲಕ್ಷಿಸಿದ್ರೆ ನಾವು ಕಲಿಯೋದು ಹೇಗೆ? ಇದು ಕಣ್ಮುಚ್ಚಿ ಕೂತ ಹಾಗೆ ಆಗೋದಿಲ್ವಾ? ಖಂಡಿತ. ಇಲ್ಲಿ ಶುಭಚಿಂತಕ ಭಾವ ಅಂದ್ರೆ ಕುರುಡಾಗಿ ಎಲ್ಲವನ್ನೂ ನಿರ್ಲಕ್ಷಿಸೋದು ಅಂತಲ್ಲ. ಇದನ್ನು ಒಂದು ಭಾವನಾತ್ಮಕ ಸ್ಪ್ಯಾಮ್ ಫಿಲ್ಟರ್ ತರ ಯೋಚನೆ ಮಾಡಬಹುದು. ಎಮೋಷನಲ್ ಸ್ಪ್ಯಾಮ್ ಫಿಲ್ಟರ್.
ಓಕೆ? ಹೌದು. ಒಬ್ರು ಕಠಿಣವಾಗಿ ಮಾತಾಡಿದಾಗ ಅದರಾಗಿ 2 ಭಾಗಗಳಿರ್ತವೆ. ಒಂದು ಅವರು ಹೇಳ್ತಿರೋ ಮಾಹಿತಿ, ಇನ್ನೊಂದು ಅವರು ಬಳಸ್ತಿರೋ ನಕಾರಾತ್ಮಕ ಶಕ್ತಿ. ಅವರ ಕೋಪ, ದ್ವೇಷ. ಅದೇ, ಈ ಶುಭ ಭಾವದ ಫಿಲ್ಟರ್ ಏನ್ ಮಾಡುತ್ತೆ ಅಂದ್ರೆ ಆ ನಕಾರಾತ್ಮಕ ಶಕ್ತಿಯನ್ನ ತಡೆದು ಕೇವಲ ಉಪಯುಕ್ತ ಮಾಹಿತಿಯನ್ನ ಮಾತ್ರ ಒಳಗೆ ಬಿಡುತ್ತೆ. ಓ ಸರಿ. ಇದರಿಂದ ನಾವು ಭಾವನಾತ್ಮಕವಾಗಿ ಹೈಜಾಕ್ ಆಗೋದಿಲ್ಲ, ಬದಲಾಗಿ ವಿಷಯವನ್ನು ವಸ್ತುನಿಷ್ಠವಾಗಿ ನೋಡ್ಬೋದು. ಇದು ಅದ್ಭುತವಾಗಿದೆ. ಅಂದ್ರೆ ನಮ್ಮ ಭಾವನಾತ್ಮಕ ಶಾಂತಿಯನ್ನ ನಾವು ಕಾಪಾಡ್ಕೊಳ್ತೇವೆ. ಸರಿ, ಈಗ ನಾವು ಚರ್ಚೆ ಶುರು ಮಾಡಿದ ದೊಡ್ಡ ಪ್ರಶ್ನೆಗೆ ಬರೋಣ. ಇದರಿಂದ ವಿಶ್ವ ಕಲ್ಯಾಣ ಹೇಗಾಗುತ್ತೆ? ನಾನು ಶಾಂತವಾಗಿದ್ರೆ ಅದರಿಂದ ಜಗತ್ತಿಗೇನು ಉಪಯೋಗ? ನೇರವಾದ ಸಂಬಂಧವಿದೆ. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ನಕಾರಾತ್ಮಕವಾಗಿ ಮಾತಾಡಿದಾಗ ನೀವು ಅದಕ್ಕೆ ಅದೇ ರೀತಿ ಪ್ರತಿಕ್ರಿಯಿಸಿದ್ರೆ ಏನಾಗುತ್ತೆ? ಒಂದು ನೆಗೆಟಿವ್ ಸೈಕಲ್ ಶುರುವಾಗುತ್ತೆ. ಕರೆಕ್ಟ್. ಆ ವಾಗ್ವಾದದಿಂದ ಇಬ್ಬರ ಸಮಯ, ಶಕ್ತಿ ಎಲ್ಲವೂ ವ್ಯರ್ಥ. ಆ ಮನಸ್ಥಿತಿಯಲ್ಲೇ ನೀವು ಬೇರೆಯವ್ರ ಜೊತೆ ಮಾತಾಡ್ತೀರಿ. ಹೀಗೆ ನಕಾರಾತ್ಮಕತೆ ಒಂದು ಸರಪಳಿಯಂತೆ ಹರಡ್ತಾ ಹೋಗುತ್ತೆ. ಹೌದು, ನಿಜ. ಆದರೆ ನೀವು ಶಾಂತವಾಗಿ ನಿಮ್ಮ ಶುಭಚಿಂತಕ ಭಾವವನ್ನ ಕಾಪಾಡಿಕೊಂಡ್ರೆ ನೀವು ಆ ಸರಪಳಿಯನ್ನು ಅಲ್ಲಿಗೇ ತುಂಡಿರಿಸ್ತೀರಿ. ಆ ನಕಾರಾತ್ಮಕತೆಗೆ ಮುಂದೆ ಹೋಗಲು ದಾರಿ ಇರೋಲ್ಲ. ಎಕ್ಸಾಕ್ಟ್ಲಿ. ಅದು ಒಂದು ಸಣ್ಣ ಕೆಲಸವಾದರೂ ಆ ಕ್ಷಣದಲ್ಲಿ ನೀವು ನಕಾರಾತ್ಮಕತೆಯ ಹರಡುವಿಕೆಯನ್ನ ತಡೆದಿದ್ದೀರಿ. ಅದುವೇ ಒಂದು ಸೂಕ್ಷ್ಮವಾದ ವಿಶ್ವಸೇವೆ. ಓಕೆ, ಮಾತುಗಳನ್ನ ನಿಭಾಯಿಸೋದು ಒಂದು ವಿಷಯ. ಆದ್ರೆ ಕೆಲವೊಮ್ಮೆ ನಿಜವಾದ ಅಡೆತಡೆಗಳು ಎದುರಾಗುತ್ತವೆ. ನಾವಂದುಕೊಂಡು ಪ್ರಾಜೆಕ್ಟ್ ಫೇಲ್ ಆಗುತ್ತೆ, ಪ್ಲಾನ್ ಕ್ಯಾನ್ಸಲ್ ಆಗುತ್ತೆ. ಇಂತಹ ವಿಘ್ನಗಳನ್ನ ಎದುರಿಸುವಾಗ ಈ ತತ್ವ ಹೇಗೆ ಸಹಾಯ ಮಾಡುತ್ತೆ? ಸಾಮಾನ್ಯವಾಗಿ ನಾವು ಅಡೆತಡೆಗಳನ್ನು ಶತ್ರುಗಳಂತೆ ನೋಡ್ತೀವಿ. ಅಯ್ಯೋ, ಇದೆಲ್ಲ ನನಗೆ ಯಾಕೆ ಆಗುತ್ತೆ ಅಂತ ಕೋಪ ಮಾಡ್ಕೊಳ್ತೀವಿ. ಆದ್ರೆ ನಾವು ಚರ್ಚಿಸ್ತಿರೋ ತೀವ್ರ ಪುರುಷಾರ್ಥಿ ಇದಾರಲ್ಲ, ಅವರು ಅಡೆತಡೆಗಳನ್ನ ಬೇರೆದೇ ದೃಷ್ಟಿಲಿ ನೋಡ್ತಾರೆ. ಅವರು ಅದನ್ನೊಂದು ಪರೀಕ್ಷೆ ಅಥವಾ ಒಂದು ಚೆಕ್ ಇಂಜಿನ್ ಲೈಟ್ ತರ ಸ್ವೀಕರಿಸ್ತಾರೆ. ಓಕೆ, ಸರಿ, ಈ ಪರಿಸ್ಥಿತಿ ಬಂದಿದೆ, ಈಗ ನನ್ನ ಮನೋಭಾವ, ನನ್ನ ಕಲ್ಯಾಣದ ವೃತ್ತಿ ಸರಿಯಾಗಿದೆಯಾ ಅಂತ ತಮ್ಮನ್ನ ತಾವೇ ಪರೀಕ್ಷಿಸ್ಕೊಳ್ತಾರೆ. ಇದು ಕೇಳೋಕೆ ಚೆನ್ನಾಗಿದೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ತುಂಬಾ ಕಷ್ಟ. ಪ್ರಾಜೆಕ್ಟ್ ಫೇಲ್ ಆದಾಗ ನಮ್ಮ ಮೊದಲ ಪ್ರತಿಕ್ರಿಯೆ ಭಯ ಅಥವಾ ನಿರಾಶೆ ಆಗಿರುತ್ತೆ. ಸಹಜ. ಆಗ ಇದೊಂದು ಪರೀಕ್ಷೆ ಅಂತ ಸಮಾಧಾನವಾಗಿ ಯೋಚಿಸೋಕೆ ಆಗುತ್ತಾ? ಈ ಸಿದ್ಧಾಂತಕ್ಕೂ ಆ ಕ್ಷಣದ ವಾಸ್ತವಕ್ಕೂ ನಡುವಿನ ಅಂತರವನ್ನ ದಾಟೋದು ಹೇಗೆ? ಖಂಡಿತ. ಇದು ಒಂದೇ ದಿನದಲ್ಲಿ ಬರುವಂಥದ್ದಲ್ಲ. ಇದೊಂದು ಮಾನಸಿಕ ಸ್ನಾಯುವನ್ನ ಬಲಪಡಿಸಿದ ಹಾಗೆ. ಮೆಂಟಲ್ ಮಸಲ್. ಹೌದು. ಮೊದಲ ಬಾರಿಗೆ ಜಿಮ್ಗೆ ಹೋದಾಗ ಭಾರ ಎತ್ತೋದು ಕಷ್ಟ ಅನ್ಸುತ್ತೆ, ಆದರೆ ಅಭ್ಯಾಸ ಮಾಡ್ತಾ ಮಾಡ್ತಾ ಸುಲಭವಾಗತ್ತೆ. ಸರಿ. ಹಾಗೆಯೇ ಪ್ರತಿ ಸಣ್ಣ ಅಡೆತಡೆ ಬಂದಾಗ್ಲೂ ಇದು ನನ್ನ ಆಂತರಿಕ ಸ್ಥಿರತೆಯನ್ನ ಪರೀಕ್ಷಿಸಲು ಬಂದ ಅವಕಾಶ ಅಂತ ಅಂದುಕೊಳ್ಳಲು ಶುರು ಮಾಡಿದಾಗ ನಮ್ಮ ದೃಷ್ಟಿಕೋನ ನಿಧಾನವಾಗಿ ಬದಲಾಗುತ್ತಾ ಹೋಗುತ್ತೆ. ಆಗ ಏನಾಗುತ್ತೆ? ಆಗ ಆ ಅಡೆತಡೆಯೇ ನಮ್ಮನ್ನ ಬಲಪಡಿಸುವ ಸಾಧನವಾಗುತ್ತೆ. ಆ ಸಮಸ್ಯೆಯನ್ನ ಎದುರಿಸಿದ ಮೇಲೆ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೀಗೆ ಅಡೆತಡೆಯೇ ನಮ್ಮ ಬೆಳವಣಿಗೆಗೆ ಕಾರಣವಾಗುತ್ತೆ. ಹಾಗಾದ್ರೆ ಹೆಚ್ಚು ಸ್ಥಿತಪ್ರಜ್ಞರಾದ ವ್ಯಕ್ತಿ ಸಮಾಜಕ್ಕೆ ಹೇಗೆ ಹೆಚ್ಚು ಉಪಯುಕ್ತ? ಇದರ ವಿಶ್ವ ಕಲ್ಯಾಣದ ಆಯಾಮ ಏನು? ಯೋಚನೆ ಮಾಡಿ. ಒಂದು ತಂಡದಲ್ಲಿ ಅಥವಾ ಕುಟುಂಬದಲ್ಲಿ ಒಂದು ದೊಡ್ಡ ಸಮಸ್ಯೆ ಬಂದಾಗ ಎಲ್ಲರೂ ಪ್ಯಾನಿಕ್ ಆಗಿರ್ತಾರೆ. ಹೌದು, ಆತಂಕದಲ್ಲಿರ್ತಾರೆ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಶಾಂತವಾಗಿ ಸ್ಥಿರವಾಗಿದ್ರೆ ಅವರ ಇರುವಿಕೆಯೇ ಉಳಿದವರಿಗೆ ಧೈರ್ಯ ಕೊಡುತ್ತೆ. ಅವರು ಆತಂಕವನ್ನ ಇನ್ನಷ್ಟು ಹೆಚ್ಚಿಸೋದಿಲ್ಲ, ಬದಲಾಗಿ ಸಮಸ್ಯೆಗೆ ಪರಿಹಾರ ಹುಡುಕಲು ಸಹಾಯ ಮಾಡ್ತಾರೆ. ಬಿಕ್ಕಟ್ಟಿನ ಸಮಯದಲ್ಲಿ ಕುಸಿದು ಬೀಳದ ವ್ಯಕ್ತಿ ಇತರರಿಗೆ ಆಸರೆಯಾಗಬಲ್ಲ. ಇದುವೇ ಅವರು ಸಮಾಜಕ್ಕೆ ನೀಡುವ ದೊಡ್ಡ ಕೊಡುಗೆ. ಖಂಡಿತ. ಅವರು ತಮ್ಮ ಶಾಂತತೆಯ ಮೂಲಕ ತಮ್ಮ ಸುತ್ತಲಿನವರನ್ನು ರಕ್ಷಿಸುತ್ತಿದ್ದಾರೆ. ಈ ಎಲ್ಲ ಅಭ್ಯಾಸಗಳು ನಮ್ಮೊಳಗೆ ಒಂದು ರೀತಿಯ ರಕ್ಷಣಾ ಕವಚವನ್ನ ನಿರ್ಮಿಸುತ್ತವೆ ಅಂತ ಮೂಲಗಳಲ್ಲಿ ಹೇಳಲಾಗಿದೆ. ಈ ರಕ್ಷಣಾ ಕವಚ ಅನ್ನೋದು ಕೇಳೋಕೆ ಸ್ವಲ್ಪ ಆಧ್ಯಾತ್ಮಿಕ, ಬಹುಶಃ ಕಾಲ್ಪನಿಕ ಅಂತನೂ ಅನ್ಸಬಹುದು. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಇದನ್ನ ಯಾವುದೇ ಮಾಂತ್ರಿಕ ಶಕ್ತಿ ಅಂತ ಭಾವಿಸಬೇಕಿಲ್ಲ. ಇದಕ್ಕೊಂದು ಸರಳವಾದ ಆಧುನಿಕ ಹೋಲಿಕೆ ಕೊಡಬಹುದು. ನಮ್ಮ ಮನೆಯಲ್ಲಿ ಥರ್ಮಾಮೀಟರ್ ಮತ್ತು ಥರ್ಮೋಸ್ಟಾಟ್ ಎರಡೂ ಇರ್ತವೆ. ಓಕೆ. ಥರ್ಮಾಮೀಟರು ಕೋಣೆಯ ಉಷ್ಣಾಂಶ ಎಷ್ಟಿದೆಯೋ ಅಷ್ಟನ್ನು ತೋರಿಸುತ್ತೆ. ಹೊರಗೆ ಬಿಸಿಲಿದ್ರೆ ಅದು ಬಿಸಿಯಾಗುತ್ತೆ, ಚಳಿ ಇದ್ರೆ ತಣ್ಣಗಾಗತ್ತೆ. ಪರಿಸರಕ್ಕೆ ತಕ್ಕಂತೆ ಬದಲಾಗುತ್ತೆ. ಹೌದು. ಆದರೆ ಥರ್ಮೋಸ್ಟಾಟ್ ಹಾಗಲ್ಲ. ಅದು ಕೋಣೆಯ ಉಷ್ಣಾಂಶವನ್ನು ಸೆಟ್ ಮಾಡುತ್ತೆ. ಹೊರಗೆ ಎಷ್ಟೇ ಬಿಸಿಲಿರಲಿ, ಚಳಿ ಇರಲಿ, ಅದು ಕೋಣೆಯ ಒಳಗಿನ ವಾತಾವರಣವನ್ನ ತನಗ್ ಬೇಕಾದ ಹಾಗೆ ಇಟ್ಕೊಳ್ಳುತ್ತೆ. ಅದ್ಭುತ ಹೋಲಿಕೆ.
ಹೌದು. ಹೆಚ್ಚಿನವರು ಥರ್ಮೋಮೀಟರ್ ತರಹ ಇರ್ತಾರೆ. ಹೊರಗಿನ ಪರಿಸ್ಥಿತಿ ಹೇಗಿದೆಯೋ ಅವರ ಮನಸ್ಥಿತಿಯೂ ಹಾಗೆ ಬದಲಾಗುತ್ತೆ. ಆದರೆ ತೀವ್ರ ಪುರುಷಾರ್ಥಿ ಥರ್ಮೋಸ್ಟ್ಯಾಟ್ ತರಹ. ಅವರು ತಮ್ಮ ಸ್ಥಿತಿಯನ್ನ ತಾವೇ ನಿರ್ಧರಿಸ್ತಾರೆ. ಎಕ್ಸಾಕ್ಟ್ಲಿ. ಅವರು ತಮ್ಮ ಆಂತರಿಕ ಸ್ಥಿತಿಯನ್ನ ತಾವೇ ನಿರ್ಧರಿಸ್ತಾರೆ. ಹೊರಗೆ ಅಶಾಂತಿಯ ವಾತಾವರಣವಿದ್ರೂ ಅವರು ತಮ್ಮೊಳಗಿನ ಶಾಂತಿಯನ್ನ ಕಾಪಾಡ್ಕೊಳ್ತಾರೆ. ಅದೇ ಅವರ ರಕ್ಷಣಾ ಕವಚ. ಹಾಗಾದ್ರೆ ಅವರು ಕೇವಲ ತಮ್ಮನ್ನು ರಕ್ಷಿಸಿಕೊಳ್ಳೋದಷ್ಟೇ ಅಲ್ಲ, ಅವರು ಇರುವ ಕೋಣೆಯ ತಾಪಮಾನವನ್ನೇ ಬದಲಾಯಿಸುವ ಶಕ್ತಿ ಅವರಿಗೆ ಬರುತ್ತೆ ಅಂತನಾ? ಖಂಡಿತವಾಗಿಯೂ. ಅದೇ ವಿಶ್ವ ಕಲ್ಯಾಣದ ಅತಿ ದೊಡ್ಡ ರಹಸ್ಯ. ಅವರ ಶಾಂತ ಸಕಾರಾತ್ಮಕ ಇರುವಿಕೆಯೇ ಅವರ ಸುತ್ತಲಿನ ವಾತಾವರಣವನ್ನು ಪ್ರಭಾವಿಸುತ್ತೆ. ಅವರ ಜೊತೆ ಮಾತಾಡಿದಾಗ ಬೇರೆಯವರ ಕೋಪ, ಒತ್ತಡ ತಾನಾಗಿಯೇ ಕಡಿಮೆಯಾಗುತ್ತೆ. ಇದನ್ನ ಸೋಷಿಯಲ್ ಇಮೋಷನಲ್ ಕಂಟೇಜಿಯನ್ ಅಂತಾನೂ ಕರೀತಾರೆ. ಭಾವನೆಗಳು ಸಾಂಕ್ರಾಮಿಕ ಅಂತ. ಹೌದು, ಭಾವನೆಗಳು ಸಾಂಕ್ರಾಮಿಕ. ಕೋಪ, ಭಯ ಹೇಗೆ ಹರಡುತ್ತೋ ಹಾಗೆಯೇ ಶಾಂತಿ, ಧೈರ್ಯ ಕೂಡ ಹರಡುತ್ತೆ. ಸೊ ಒಬ್ಬ ವ್ಯಕ್ತಿ ತನ್ನ ಆಂತರಿಕ ಸ್ಥಿತಿಯನ್ನ ಶುದ್ಧವಾಗಿಟ್ಕೊಳ್ಳುವ ಮೂಲಕ ತನಗರಿವಿಲ್ಲದಂತೆಯೇ ತನ್ನ ಸುತ್ತಲಿನ ಜಗತ್ತಿಗೆ ಶಾಂತಿಯನ್ನ ಹಂಚುತ್ತಿರ್ತಾನೆ. ಹೌದು. ಇದು ಮಾತುಗಳಿಂದ ಮಾಡುವ ಸೇವೆಗಿಂತಲೂ ಹೆಚ್ಚು ಪರಿಣಾಮಕಾರಿ. ಹಾಗಾದ್ರೆ ಇವತ್ತಿನ ನಮ್ಮ ಇಡೀ ಚರ್ಚೆಯ ಸಾರಾಂಶಕ್ಕೆ ಬಂದ್ರೆ, ನಾವು ಶ್ರೇಷ್ಠ ಪ್ರಯತ್ನ ಅಥವಾ ತೀವ್ರ ಪುರುಷಾರ್ಥ ಅಂತ ಅಂದ್ಕೊಂಡಿದ್ದು ಹೊರಗಿನ ಜಗತ್ತನ್ನ ಬದಲಾಯಿಸೋ ದೊಡ್ಡ ದೊಡ್ಡ ಕೆಲಸಗಳಲ್ಲ. ಅಲ್ಲವೇ ಅಲ್ಲ. ಬದಲಾಗಿ ಅದು ನಮ್ಮ ಒಳಗಿನ ಜಗತ್ತನ್ನ, ನಮ್ಮ ಮನೋಭಾವವನ್ನ, ನಮ್ಮ ಪ್ರತಿಕ್ರಿಯೆಗಳನ್ನ ಪ್ರತಿ ಕ್ಷಣವೂ ಶುಭ ಚಿಂತನೆಯಿಂದ ಸ್ಥಿರವಾಗಿರಿಸಿಕೊಳ್ಳೋದು. ಈ ಸಾಧನೆ ನಮ್ಮನ್ನು ವೈಯಕ್ತಿಕವಾಗಿ ರಕ್ಷಿಸುವುದಲ್ಲದೆ ನಮ್ಮನ್ನು ಸಮಾಜಕ್ಕೆ ಒಂದು ಸಕಾರಾತ್ಮಕ ಕೊಡುಗೆಯಾಗಿ ಪರಿವರ್ತಿಸುತ್ತೆ. ಹೌದು, ನೀವು ಹೇಳುದು ಸಂಪೂರ್ಣವಾಗಿ ಸರಿ. ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಮೂಲದಲ್ಲಿ ಒಂದು ದೃಢ ಸಂಕಲ್ಪವನ್ನು ನೀಡಲಾಗಿದೆ. ಓಕೆ. ಇದನ್ನು ನಾವು ನಮ್ಮ ದೈನಂದಿನ ಅಭ್ಯಾಸವನ್ನಾಗಿ ಮಾಡಿಕೊಳ್ಳಬಹುದು. ಅದು ಹೀಗಿದೆ: ಯಾವ ಪರಿಸ್ಥಿತಿಯಲ್ಲಾದರೂ ನನ್ನ ವೃತ್ತಿ ಕಲ್ಯಾಣದ ವೃತ್ತಿ, ನನ್ನ ಭಾವ ಶುಭಚಿಂತಕ ಭಾವ. ನಾನು ಬದಲಾಯಿಸಲ್ಪಡುವವನಲ್ಲ, ನಾನು ಪರಿವರ್ತನೆಯ ನಿಮಿತ್ತ. ನಾನು ಬದಲಾಯಿಸಲ್ಪಡುವವನಲ್ಲ, ನಾನು ಪರಿವರ್ತನೆಯ ನಿಮಿತ್ತ. ಈ ಸಾಲು ಬಹಳ ಶಕ್ತಿಯುತವಾಗಿದೆ. ಖಂಡಿತ. ನಾನು ಬದಲಾಯಿಸಲ್ಪಡುವವನಲ್ಲ ಅಂದ್ರೆ ಹೊರಗಿನ ಪರಿಸ್ಥಿತಿಗಳು ನನ್ನ ಆಂತರಿಕ ಸ್ಥಿತಿಯನ್ನ ನಿರ್ಧರಿಸಲು ನಾನು ಬಿಡುವುದಿಲ್ಲ. ರೈಟ್. ನಾನು ಪರಿವರ್ತನೆಯ ನಿಮಿತ್ತ ಅಂದ್ರೆ ನನ್ನ ಸಕಾರಾತ್ಮಕ ಸ್ಥಿತಿಯಿಂದಲೇ ನಾನು ನನ್ನ ಸುತ್ತಲಿನ ವಾತಾವರಣವನ್ನ ಪರಿವರ್ತಿಸ್ತೇನೆ. ಇದು ಜವಾಬ್ದಾರಿಯನ್ನ ಹೊರಗಿನ ಪ್ರಪಂಚದಿಂದ ನಮ್ಮ ಕೈಗೆ ತೆಗೆದುಕೊಳ್ಳುವ ಒಂದು ಮಾರ್ಗ. ಇದು ದೌರ್ಬಲ್ಯವಲ್ಲ, ಇದು ನಿಜವಾದ ಶಕ್ತಿ. ಎಕ್ಸಾಕ್ಟ್ಲಿ. ಈ ಇಡೀ ಚರ್ಚೆ ವೈಯಕ್ತಿಕ ಶಾಂತಿಯನ್ನು ವಿಶ್ವಸೇವೆಯೊಂದಿಗೆ ಬಹಳ ಸುಂದರವಾಗಿ ಜೋಡಿಸುತ್ತೆ ಮತ್ತು ಇದು ನಮ್ಮೆಲ್ಲರನ್ನೂ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಬಿಟ್ಟೋಗುತ್ತೆ. ನಮ್ಮ ಆಂತರಿಕ ಭಾವನೆಗಳು ಸಾಂಕ್ರಾಮಿಕ ಮತ್ತು ಅವು ನಮ್ಮ ಸುತ್ತಲಿನವರ ಮೇಲೆ ಪರಿಣಾಮ ಬೀರುತ್ತವೆ ಎಂದಾದ್ರೆ, ಪ್ರತಿದಿನ ನಾವು ನಮ್ಮನೆ, ನಮ್ಮ ಕೆಲಸದ ಸ್ಥಳ ಮತ್ತು ನಮ್ಮ ಸಮುದಾಯದಲ್ಲಿ ಎಂತಹ ಭಾವನಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತಿದ್ದೇವೆ? ನಾವು ಸೂರ್ಯನ ಬೆಳಕನ್ನು ಹಂಚುತ್ತಿದ್ದೇವೆ ಅಥವಾ ನಾವೇ ಬಿರುಗಾಳಿಯಾಗುತ್ತಿದ್ದೇವೆ? ಇದರ ಬಗ್ಗೆ ಯೋಚಿಸೋಣ.